ಸಂಕ್ರಾಂತಿ ಸಂಭ್ರಮ ಜೋರಾಗಿದೆ. ಹಬ್ಬದ ಖರೀದಿ ಭರಾಟೆ ಕೂಡ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನ ಕ್ಯಾರ್ ಮಾರ್ಕೆಟ್ನಲ್ಲಿ ಜನವೋ ಜನ. ಹೂ, ಹಣ್ಣು, ಕಬ್ಬು, ಎಳ್ಳು, ಬೆಲ್ಲ ಖರೀದಿಯಲ್ಲಿ ಜನ ಬ್ಯುಸಿಯಾಗಿದ್ದಾರೆ. ವರ್ಷದ ಮೊದಲ ಹಬ್ಬದ ಆಚರಣೆಯಲ್ಲಿ ಜನರು ಮುಳುಗಿದ್ದಾರೆ. ಇನ್ನು ಬೆಲೆ ಏರಿಕೆಯ ಮಧ್ಯದಲ್ಲೂ ಕೂಡ ಈ ಒಂದು ಖರೀದಿಯ ಭರಾಟೆ ಕಡಿಮೆಯಾಗಿಲ್ಲ. ಜೋರಾಗಿ ಒಂದು ಖರೀದಿಯನ್ನ ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬಕ್ಕೆ ಬೆಂಗಳೂರಿಗೆ ಕಬ್ಬು ಕೂಡ ಈಗ ಬಂದಿಳಿದಿದೆ. ಆ ಒಂದು ಕಬ್ಬನ್ನು ಕೂಡ ಜನರು ಮುಗಿಬಿದ್ದು ಪರ್ಚೇಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಜನ ಇದ್ದಾರೆ ಅಂತ. ಆಲ್ರೆಡಿ ಬೆಲೆ ಏರಿಕೆ ಆಗಿದೆ. ಯಾವುದೇ ಹಬ್ಬ ಆಗಿರಬಹುದು, ಹಬ್ಬದ ಹಿಂದಿನ ದಿನದಿಂದಲೇ ಒಂದು ಬೆಲೆ ಏರಿಕೆಯ ಬಿಸಿ ಜನತೆಗೆ ತಟ್ಟುತ್ತೆ. ಯಾಕೆಂದರೆ ಪ್ರತಿ ಹಬ್ಬದಲ್ಲೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ಆದರೂ ಕೂಡ ನಮ್ಮ ಜನ ಎಷ್ಟೇ ಬೆಲೆ ಏರಿಕೆ ಮಾಡಿದ್ರೂ ಕೂಡ ಹಬ್ಬವನ್ನು ಮಾಡದೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಎಲ್ಲವನ್ನು ಕೂಡ ಖರೀದಿ ಮಾಡ್ತೀವಿ. ನಾವು ಹೂ ಬೆಲೆ ಕೂಡ ಗಗನಕ್ಕೆಳೆದಿದೆ. ಒಂದು ಹೂವನ್ನ ತಗೊಳ್ಬೇಕು ಅಂದ್ರೂ ಕೂಡ ಈಗ ಸಾಕಷ್ಟು ರೇಟ್ ಹೇಳ್ತಾರೆ. ಜೊತೆಗೆ ಇನ್ನು ಹಣ್ಣಾಗಿರಬಹುದು ಅಥವಾ ತರಕಾರಿಗಳಾಗಿರ್ಬೋದು, ಮುಖ್ಯವಾಗಿ ಒಂದು ಕಬ್ಬು, ಈ ಒಂದು ಸಂಕ್ರಾಂತಿ ಸಂಭ್ರಮ ಅಂತ ಅಂದರೆ ಆ ಒಂದು ಸಂಭ್ರಮದಲ್ಲಿ ಕಬ್ಬು ಇರಲೇಬೇಕು. ಎಳ್ಳು ಬೆಲ್ಲ ಕೂಡ ಇರಲೇಬೇಕಾಗುತ್ತೆ. ಹಾಗಾಗಿ ಆ ಒಂದು ಎಳ್ಳು ಬೆಲ್ಲದ ಖರೀದಿ ಕೂಡ ಜೋರಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಎತ್ಕದ ಬೇಳೆ ಆಗಿರಬಹುದು, ಅದೆಲ್ಲವನ್ನು ಕೂಡ ಈಗ ಜನ ಮುಗಿಬಿದ್ದು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂಕ್ರಾಂತಿ ಅಂತಂದರೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತನಾಡಿ ಅಂತ ಹೇಳ್ತಾರೆ. ಹಾಗಾಗಿ ಅದರ ಬೆನ್ನಲ್ಲೇ ಈಗ ಖರೀದಿ ಭರಾಟೆ ಕೂಡ ಜೋರಾಗಿದೆ. ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಬಂದು ಹೂವು ಶಾಪಿಂಗ್ ಮಾಡಿ ನಿಮ್ಮನ್ನು ನಂಬಿ ನಾವೆಲ್ಲ ಐಟಮ್ ಹಾಕ್ಕೊಂಡಿದ್ದೀವಿ. ಆ ಥರ ಒಂದು ಬೆಲೆ ಅನ್ನೋದು ಐಟಮ್ ಯಾವುದೂ ಇಲ್ಲ. ನಿಮ್ಮ ತಕ್ಕನಾಗೆ ಬೆಲೆ ಇದೆ. ಬಂದು ಎಲ್ಲ ಚೆನ್ನಾಗಿ ಶಾಪಿಂಗ್ ಮಾಡಿ ವ್ಯಾಪಾರ ಮಾಡಿ ತಣ್ಣಗೆ. ಏನಿಲ್ಲ, ರೇಟ್ ಏನು ಜಾಸ್ತಿ ಏನೂ ಆಗಿಲ್ಲ. ಹಬ್ಬಕ್ಕಿಂತ ಇನ್ನೂ ಸ್ವಲ್ಪ ಕಮ್ಮಿ ಬೆಲೆಗೆ ಹಾಕಿದ್ದಾರೆ. ಎಲ್ಲ ಕಮ್ಮಿ ಬೆಲೆ. 100 ರೂಪಾಯಿ ಮಾಮೂಲಿ 100 ರೂಪಾಯಿ ಮಾರು ಶಾಮನ್ಕಿ ಹಾಕ್ತಾ ಇದ್ದಾರೆ. ಅದೇ ಥರನೇ ಹಬ್ಬಕ್ಕೂ ಕೊಡ್ತಾ ಇದ್ದಾರೆ. ಕಡಲೆಕಾಯಿನೂ ಕಬ್ಬು ಎಲ್ಲ ಅದೇ ಬೆಲೆಗೆ ಕೊಡ್ತಾ ಇದ್ದಾರೆ. ಏನು ಹಬ್ಬ ಅಂತ ಏನು ಡಿಮ್ಯಾಂಡ್ ಮಾಡಿಲ್ಲ. ಮಾಮೂಲಿ ವ್ಯಾಪಾರ ಮಾಮೂಲಿ ಮಾಡ್ತಾ ಇದ್ದಾರೆ. ಅದು ನಿಮ್ಮನ್ನು ನಂಬ್ಕೊಂಡು, ಪ್ರಜೆಗಳು ನಂಬ್ಕೊಂಡು ನಾವು ಬಂಡವಾಳ ಹಾಕೊಂಡು ಸಾಲ ಮಾಡಿ ಬಂಡವಾಳ ಹಾಕಿದ್ವಿ. ವರ್ಷದ ಮೊದಲನೇ ಹಬ್ಬ ಅಂತಂದ್ರೆ ಅದು ಸಂಕ್ರಮಣ ಹಬ್ಬ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಭರ್ಜರಿಯಾಗಿ ಜನರು ಹೂವು ಹಣ್ಣುಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಮಾರ್ಕೆಟ್ ಅಲ್ಲಿ ಹೂವಿನ ಬೆಲೆ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಮಾರಾಟ ಮಾಡ್ತಾ ಇದ್ದಾರೆ, ಜೊತೆಗೆ ತೆಗೆದುಕೊಳ್ಳುವವರು ಏನ್ ಹೇಳ್ತಾರೆ ಎಲ್ಲವನ್ನ ಕೇಳ್ತಾ ಹೋಗೋಣ. ಸೊ ನನ್ನೊಟ್ಟಿಗೆ ಆ ಹೂವನ್ನ ಮಾರಾಟ ಮಾಡ್ತಾ ಇರುವಂತಹ ಅಕ್ಕ ಒಬ್ರು ಇದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ನಮಸ್ತೆ ಅಕ್ಕ. ನಮಸ್ಕಾರ ಮೇಡಮ್. ಹೆಂಗಿದೆ ವ್ಯಾಪಾರ ಎಲ್ಲ? ಚೆನ್ನಾಗಿದೆ ಮೇಡಮ್ ವ್ಯಾಪಾರ. ಈಗ ಹಬ್ಬ ಅಂದ್ರೇನೆ ನಿಮ್ಗೊಂದು ವ್ಯಾಪಾರ ಜಾಸ್ತಿ ಇರೋದು. ಸೊ ಹಬ್ಬದ ಸಂದರ್ಭದಲ್ಲಿ ವ್ಯಾಪಾರ ಯಾವ ರೀತಿ ನಡೀತಿದೆ? ಚೆನ್ನಾಗಿ ನಡೀತಿದೆ ಮೇಡಮ್. ಚೆನ್ನಾಗಿ ಮಾಮೂಲಿಗಿನೇ ಇವಾಗ ಚೆನ್ನಾಗಿ ನಡೀತಿದೆ. ನಾಳೆನೂ ನಡೆಯುತ್ತೆ. ಎಲ್ಲಿಂದ ತರಿಸ್ತೀರಕ್ಕ ನೀವು ಎಲ್ಲ ಹೂಗಳನ್ನ? ನಾವು ಮಾರ್ಕೆಟ್, ಸಿಟಿ ಮಾರ್ಕೆಟ್ ಇಂದ. ಬೆಲೆ ಹೆಂಗಿದೆ? ಜಾಸ್ತಿ ಇದೆಯಲ್ಲ ಹಬ್ಬ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ ಬೆಲೆ ಎಲ್ಲ ಮೇಡಮ್. ಏನ್ ಅಂತ ಬೆಲೆ ಏನಿಲ್ಲ, ರೀಸನಬಲ್ ರೇಟ್. 1/4 kg 50 ರೂಪಾಯಿ ತರನೇ ಕೊಡ್ತೀವಿ. ಮಾಮೂಲಿ ರೇಟ್ ಇದೆ. ಹೂವೆಲ್ಲ ಯಾವ ರೀತಿ? ಈಗ ಗುಲಾಬಿ ಹೆಂಗೆ ಕೆಜಿಗೆ, ಸೇವಂತಿಗೆ ಹೆಂಗೆ? ಎಲ್ಲ 160 ರೂಪಾಯಿ ಇದೆ ಮೇಡಮ್ ಕೆಜಿ. 160, 140 ಇದೆ. ನಾವು 1/4 kg 50 ರೂಪಾಯಿ ಮಾರ್ತೀವಿ. 1/4 kg 50 ರೂಪಾಯಿ ಮಾಡ್ತೀರಾ? ಸೊ ಈಗ ತೆಗೆದುಕೊಳ್ಳೋದಕ್ಕೆ ಬರುವಂತ ಜನರು ಏನ್ ಹೇಳ್ತಾರೆ? ರೇಟ್ ಜಾಸ್ತಿ ಇದೆ ಅಂತ ಹೇಳ್ತಾರ ಅಥವಾ ಕಮ್ಮಿಗೆ ಹೇಳ್ತಾರೆ? ಕಮ್ಮಿ ಇದೆ ಅಂತ ಹೇಳ್ತಾರೆ ಮೇಡಮ್. ಖುಷಿ ಪಟ್ಕೊಂಡು ತಗೊಂಡೋಗ್ತಾ ಇದ್ದಾರೆ. ಈ ಸತಿ ಕಮ್ಮಿ ಆಗಿದೆಯಲ್ಲ ಬೆಲೆ, ಇಷ್ಟು ಕಮ್ಮಿ ಆಗಿದೆ, ಯಾವ ಹಬ್ಬದಲ್ಲಿ ಈ ಸತಿ ಕಮ್ಮಿ ಆಗಿಲ್ಲ, ಈ ಸತಿ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಸೊ ಹಬ್ಬ ಅಂದಾಗ್ಲೇನೆ ಸರ್ ನಿಮ್ಮ ವ್ಯಾಪಾರ ನಡೆಯೋದು. ಹಬ್ಬ ಬಂದ್ರೆ ನೀವು ಯಾರಿಗೆ ಖುಷಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ನಿಮಗಂದ್ರೂ ಖುಷಿ ಇರುತ್ತೆ ಅಲ್ವಾ? ಹಂಗೆ ಖುಷಿ ಇರುತ್ತೆ ಮೇಡಮ್. ನಾವು ಹಂಗೆ ಬಂಡವಾಳ ಹಾಕಿರ್ತೀವಿ ಮಾರ್ಕೆಟ್ ಅಲ್ಲಿ, ಹಂಗಾಗಿ ಖುಷಿ ಪಡ್ತೀವಿ ಅಷ್ಟೇ. ಏನೋ ಒಂದು ಮುಖ ಸಿಗುತ್ತಲ್ಲ ಅಂತ ಆಸೆ. ಈಗ ವ್ಯಾಪಾರ ಅಂದ್ರೆ ಒಂದು ಹಬ್ಬ ಸಂದರ್ಭದಲ್ಲಿ ವ್ಯಾಪಾರ ಆಗುತ್ತೆ. ನೀವು ಹಬ್ಬನ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ? ಮನೇಲಿ ಮಾಡ್ತೀವಿ ಮೇಡಮ್. ಮನೇಲಿ ಪೂಜೆ ಎಲ್ಲ ಮನೇಲಿ ಮಾಡ್ತೀವಿ. ಸಿಹಿ ಮಾಡ್ಕೊಂಡು ತಿಂದು ಮನೇಲಿ ಇರ್ತೀವಿ. ಮೇಡಮ್, ವ್ಯಾಪಾರದ ಜೊತೆಗೆ ಹಬ್ಬವನ್ನು ತಾವು ಮಾಡ್ತೀವಿ ಅಂತ ಹೇಳಿ ನನ್ನೊಟ್ಟಿಗೆ ಹಂಚ್ಕೊಂಡ್ರು. ಯಥಾವತ್ತಾಗಿದೆ ಬೆಲೆಗಳನ್ನ ನೋಡ್ತಾ ಹೋದ್ರೆ ನಮ್ಗೆ ಇನ್ನೂ 2 ದಿನಗಳ ಕಾಲ ಇರೋದ್ರಿಂದಾಗಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇಲ್ಲಿರುವಂತಹ ಹೂವಿನ ವ್ಯಾಪಾರಸ್ಥರು ನನ್ನೊಟ್ಟಿಗೆ ಮಾತನಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನಮ್ಮ ಜೊತೆ ಲಕ್ಷ್ಮಿ ಬಾಗಲಕೋಟಿ, ಅಶ್ವಿಗ ನ್ಯೂಸ್, ಬೆಂಗಳೂರು.